ರಾಜ್ಯದ ಉದ್ದಗಲಕ್ಕೂ ಕೂಡ ಗಂಗೆ ಮಾತೆಯನ್ನ ಭೂತಾಯಿಗೆ ಉಣಿಸಿ ರೈತರ ಬೆವರು ಸೇರಿದಾಗ ಅಲ್ಲಿ ಬಂಗಾರದ ಬೆಳೆಯನ್ನ ತೆಗೆದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಧೀಮಂತ ನಾಯಕ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ರಾಜ್ಯ ಇದನ್ನ ಗುರುತಿಸಬೇಕು, ರಾಜ್ಯದ ಜನ ಇದನ್ನ ಗುರುತಿಸಬೇಕು. ರಾಜಕಾರಣದಲ್ಲಿ ಸುಳ್ಳು ಹೇಳಿ ಜನರನ್ನ ಜನಾಂಗವನ್ನ ದಾರಿ ತಪ್ಪಿಸಿ ಕೇವಲ ಅಧಿಕಾರಕ್ಕಾಗಿ ರಾಜಕಾರಣ ಮಾಡುವಂತ ಈ ದಿನಮಾನಗಳಲ್ಲಿ ಒಬ್ಬ ಪ್ರಾಮಾಣಿಕ, ಒಬ್ಬ ಜನಪರವಾಗಿರುವಂತ, ಜನನಾಯಕನಾಗಿರುವಂತ, ರೈತನ ಮಗ ಆಗಿರುವಂತ ಕೈಯಲ್ಲಿ ಅಧಿಕಾರ ಕೊಟ್ರೆ ಏನಾಗುತ್ತೆ ಅನ್ನೋದನ್ನ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯಕ್ಕೆ ಮಾಡಿ ತೋರಿಸಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಇದನ್ನ ಯಾರು ಕೂಡ ಅಳ್ಕಳಿಸಕ್ಕೆ ಸಾಧ್ಯ ಇಲ್ಲ, ಯಾರೇ ಪ್ರಯತ್ನ ಮಾಡಿದರೂ ಸಾಧ್ಯ ಇಲ್ಲ. ಬಂಧುಗಳೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಸ್ ಲೀಡರ್ ಅಂತಾರೆ. ನಾನು ಹೇಳ್ತೀನಿ, ಇವತ್ತಿನ ಈ ಜನಸಾಗರವನ್ನು ನೋಡಿದಾಗ ತಾವು ಎಲ್ಲಿ ಇಷ್ಟು ಕೂತಿದ್ದೀರಿ, ಇದರ 10-20 ಪಟ್ಟು ಜನ ಹೊರಗಡೆ ಇದ್ದಾರೆ. ಬಹಳ ಜನ ಚಿತ್ರದುರ್ಗಕ್ಕೆ ಬರಕ್ ಸಾಧ್ಯ ಆಗಿಲ್ಲ, ಎಲ್ಲ ಕಡೆ ರೋಡ್ಗಳು ಜಾಮ್ ಆಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಸೃಷ್ಟಿ ಮಾಡುವಂತ ಈ ಬೃಹತ್ ಜನಶಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಏಕಮೇಯ ಮಾಸ್ ಲೀಡರ್ ಯಾರಾದರೂ ಇದ್ರೆ ಅದು ಯಡಿಯೂರಪ್ಪ ಸಾಹೇಬ್ರು ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಸಾಮಾಜಿಕ ನ್ಯಾಯ ಅಂತ ಭಾಷಣ ಬಿಗಿದವರು ಹಿಂದುಳಿದ ವರ್ಗಕ್ಕೆ ಏನ್ ಮಾಡಿದ್ರು, SC/ST ಜನಾಂಗಕ್ಕೆ ಏನ್ ಮಾಡಿದ್ರು, ಮೊನ್ನೆ ಅವರು ತೆಗೆದುಕೊಂಡಿರುವಂತಹ ನಿರ್ಣಯ ದಲಿತ ಸಮೂಹಕ್ಕೆ ಅನ್ಯಾಯವನ್ನ ಮಾಡಿದ್ದಾರೆ. ಸನ್ಮಾನ್ಯ BS ಯಡಿಯೂರಪ್ಪನವರ ಸಾಹೇಬರು ವಾಲ್ಮೀಕಿ ಜಯಂತಿ, ಭಕ್ತ ಕನಕದಾಸರ ಜಯಂತಿ, ಹಲವಾರು ಹಿಂದುಳಿದ ವರ್ಗದ ಪುಣ್ಯಾತ್ಮರನ್ನ ನೆನೆಸುವಂತಹ ಜಯಂತಿಯನ್ನ ಮಾಡಿ ಕಾಗಿನೆಲೆಯ ಅಭಿವೃದ್ಧಿ, ನಮ್ಮ ಬಂಜಾರ ಸಮುದಾಯದ ಬಂಜಾರ ಅಭಿವೃದ್ಧಿ ನಿಗಮ, ಹಲವಾರು ಹಿಂದುಳಿದ ವರ್ಗಕ್ಕೆ ನಿಗಮ ಹಣವನ್ನ ಕೊಟ್ಟು ಅಭಿವೃದ್ಧಿಯನ್ನ ಮಾಡಿರುವಂತ ನಾಯಕರು ಯಾರಾದರೂ ಇದ್ರೆ ದಾಖಲೆ ಸಮೇತವಾಗಿ ಹೇಳ್ತೇನೆ, ಅದು BS ಯಡಿಯೂರಪ್ಪನವರು. ಬಂಧುಗಳೇ, ಬಡವರಿಗಾಗಿ ಹೃದಯ ಮಿಡಿತಿದೆ. ಒಬ್ಬ ನಾಯಕನ ಪರೀಕ್ಷೆ ಯಾವಾಗ ಆಗ್ತದೆ ಅಂತ ಗೊತ್ತಾ? ರಾಜ್ಯದ ಸಂಕಷ್ಟ ಕಾಲದಲ್ಲಿ ಯಾರು ಜನರ ಮಧ್ಯೆ ಹೋಗಿ ಜನರಿಗೆ ನೈತಿಕ ಶಕ್ತಿಯನ್ನ ತುಂಬಿ ಅವರ ದುಃಖದ ಮಾನಗಳನ್ನ ದೂರ ಮಾಡ್ತಾರೆ, ಅವರೇ ನಿಜವಾದಂತ ಜನನಾಯಕ. 2 ಉದಾಹರಣೆ. ಒಂದು 2009ರಲ್ಲಿ ಪ್ರವಾಹ ಬಂದಿತ್ತು. ಆ ಸಂದರ್ಭದಲ್ಲಿ ಬಹಳ ಭೀಕರ ಪ್ರವಾಹ, ಕರ್ನಾಟಕ ಕಂಡಿರುವಂತಹ ಪ್ರವಾಹ. ನಾವು ಮೀಟಿಂಗ್ ನಲ್ಲಿ ಇದ್ವಿ ಮೈಸೂರಲ್ಲಿ. ಆ ಮೀಟಿಂಗ್ ಅನ್ನ ಬಿಟ್ಟು ಪ್ರಯಾಣ ಪ್ರಾರಂಭ ಮಾಡಿದ್ರೆ 22 ದಿವಸ ಮನೆ ಸೇರ್ಲಿಲ್ಲ ಸ್ವಾಮಿ. ಮುಖ್ಯಮಂತ್ರಿಗಳು ಹಳ್ಳಿಗೆ ಪ್ರವಾಹದಂತ ಊರುಗಳಿಗೆ ಹೋಗಿ ಅಲ್ಲಿಂದ ನೋಡಿ ಬಂದ ಮೇಲೆ ಶಾಶ್ವತ ಪರಿಹಾರ ಕೊಡಬೇಕಂತ ಹೇಳಿ 63 ಹಳ್ಳಿಗಳನ್ನ ಪುನರ್ವಸತಿಯನ್ನ ಮಾಡಿ, ಹೊಸ ಹಳ್ಳಿಗಳನ್ನ ನಿರ್ಮಾಣ ಮಾಡಿ, ಅವ್ರಿಗೆ ಮೂಲಭೂತ ಸೌಕರ್ಯನ ಕೊಟ್ಟು 67,000 ಹೊಸ ಮನೆಗಳನ್ನ ಕೊಟ್ಟಂತ ಆ ಮಾನವೀಯತೆಯಿಂದ ಮೆರೆದಂತ ಆ ಧೀಮಂತ ನಾಯಕ ಯಾರಾದರೂ ಇದ್ರೆ ಅದು ಯಡಿಯೂರಪ್ಪನವರು ಅಂತ ಹೇಳಕ್ಕೆ ಇಚ್ಛಪಡ್ತೆ. ಇನ್ನೊಂದು ಪರೀಕ್ಷೆ, ಅಗ್ನಿ ಪರೀಕ್ಷೆ. ಕೋವಿಡ್ ಆಗಿತ್ತು. ಕೋವಿಡ್ ಆದಾಗ ಅಕ್ಕಪಕ್ಕ ರಾಜ್ಯದಲ್ಲಿ, ಕೇರಳ, ಆಂಧ್ರ, ಮಹಾರಾಷ್ಟ್ರ ರಾಜ್ಯದಲ್ಲಿ
ಹಲವಾರು ಸಾವು ನೋವುಗಳಿತ್ತು. ಅದು ಕರ್ನಾಟಕದಲ್ಲಿ ಆಗಬಾರದು ಅಂತ ಮೊದಲನೇ ದಿವಸದಿಂದ ಹಠ ಮಾಡಿ ಔಷಧಿಗಳನ್ನ ಎಲ್ಲವನ್ನು ತಂದು ಆ ಕೋವಿಡ್ ಅನ್ನು ನಿಯಂತ್ರಣ ಮಾಡಿ ಕೂಲಿ ಕಾರ್ಮಿಕರಿಗೆ ವಿಶೇಷ ಅನುದಾನವನ್ನು ಕೊಟ್ಟು ಅವರ ಬದುಕನ್ನು ಉಳಿಸಿ ಆಕ್ಸಿಜನ್ ಇಲ್ದಾಗ ಬೇರೆ ಬೇರೆ ಪ್ರದೇಶಗಳಿಂದ ಆಕ್ಸಿಜನ್ ಅನ್ನು ತಂದು ನಮ್ಮ ಆಸ್ಪತ್ರೆಗೆ ಕೊಟ್ಟಿರುವಂತ ಧೀಮಂತ ನಾಯಕ ಯಾರಾದರೂ ಇದ್ರೆ ಅದು ನಮ್ಮ ಯಡಿಯೂರಪ್ಪ. ಹೇಳ್ತಾ ಹೋದ್ರೆ ಬಹಳ ಇದೆ. ನನಗೆ ಚೀಟಿ ಬಂದಿದೆ ಈಗಾಗಲೇ. ನಮಗೆ ನಿಮ್ಮನ್ನ ನೋಡಿದಾಗ ಹೊಟ್ಟೆ ತುಂಬಿದೆ, ಮಾತನಾಡಬೇಕು ಅಂತ ಏನಿಲ್ಲ. ಆದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೆ ಕನಿಷ್ಠ ಒಂದು ವಾರ ಗಟ್ಟಲೆ ನಾವು ಮಾತಾಡಬೇಕು. ಅಷ್ಟು ಕೆಲಸ, ನಮ್ಮ ಮಾತಿನಕ್ಕಿಂತ ಅವ್ರ ಕೆಲಸ ದೊಡ್ಡದಿದೆ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ರು ನಾವು ಮಾತನಾಡಬಾರ್ದು, ನಮ್ಮ ಕೆಲಸಗಳು ಮಾತಾಡಬೇಕು ಅಂತ. ಅಂತ ಧೀಮಂತ ನಾಯಕನನ್ನ ನಾವು ಅಭಿನಂದಿಸುವಂತ ಕೆಲಸ ಎಲ್ಲ ಅಭಿಮಾನಿಗಳಿಂದ ಅಭಿಮಾನೋತ್ಸವನ ಮಾಡುವಂತ ಸೌಭಾಗ್ಯ ನಮ್ದಾಗಿದೆ. ವೈಯಕ್ತಿಕವಾಗಿ ನಮಗೆ ಆಶೀರ್ವಾದವನ್ನು ಮಾಡಿ, ಮಾರ್ಗದರ್ಶನವನ್ನು ಮಾಡಿ, ನಮಗೆ ಸ್ಥಾನ ಮಾನ ಗೌರವನ ಕೊಟ್ಟು ನಮಗೆ ಶಕ್ತಿಯನ್ನು ತುಂಬಿರುವಂತ ನನ್ನ ನೆಚ್ಚಿನ ನಾಯಕ ಯಡಿಯೂರಪ್ಪನವ್ರಿಗೆ 100 ವರ್ಷ ಕಾಲ ಭಗವಂತ ಆಶೀರ್ವಾದವನ್ನು ಮಾಡಲಿ, ಆರೋಗ್ಯದಿಂದ ಇರಲಿ, ಕರ್ನಾಟಕವನ್ನು ಮುಂದೆ ನಡೆಸಲಿ, ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಈ ಅಭಿಮಾನೋತ್ಸವದಲ್ಲಿ ಒಂದೇ ಒಂದು ಆಡಳಿತ ಪಕ್ಷದ ಸೂರ್ಯ ಮುಳುಗ್ತಾ ಇದೆ, ನಮ್ಮ ಪಕ್ಷದ ಸೂರ್ಯ ಉದಯ ಆಗ್ತಾ ಇದೆ.